ನಾನು ಪಾಪ ಕಿಡಿಯಾರತ್ತೆ ಅಂದ್ಬಿಟ್ಟು ಪಾಪ ಕರ್ಕೊಂಡು ಹೊರಗಡೆ ಹೋಗ್ಬಿಟ್ಟೆ. ಇರ್ಬೇಕು ಮಾಡೋ ಕೆಲಸ ಒಂದು ಬಂದ್ಬಿಟ್ಟು ಒಂದು ಮನೇಲಿ ಬಂದ್ಬಿಟ್ಟು ಕೆಲಸ ಮಾಡೋ ಜಾಗದಲ್ಲಿ ಹಿಂಗೆ ಆಗುತ್ತೆ ಅನ್ನೋದು ಒಂದು ಕಾಮನ್ ಸೆನ್ಸ್ ಮಾಡೋ ಅವ್ರಿಗೆ. ಯಾವ ಗ್ರಿಲ್ ಇದು ಮಾಡ್ಸೋಕ್ಕೆ ಅಂತ ಕರ್ಸಿದ್ದು ಒಬ್ಬನ, ನಾವು ಹೊರಗಡೆ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದು, ಇಲ್ಲಿ ಬಂದು ಇಲ್ಲಿ ಇಟ್ಕೊಂಡು ಡ್ರಿಲ್ ಮಾಡೋರು ಕೊರೆಯವ್ರೆ, ಅದು ಕಿಡಿಯಾರತ್ತಲ್ಲ ಬೆಂಕಿದು ಕೊರೆಯುವಾಗ ಗ್ರಿಲ್ಲು ಅದು ಹೊಡೆದು ಇಡೀ ಗ್ಲಾಸ್ ಎಲ್ಲ ಚಿಕ್ಕ ಆದ್ರೆ ಹೊಸ ಗ್ಲಾಸ್ ಹಾಕ್ಸ್ಕೊತೀವಿ. ಅರ್ಧ ಹಿಂಗೆ ತಕ್ಕೊಂಡು ಅದುವೇ ಒಳಗಡೆ ಹೋಗ್ಬಾರ್ದು ಕಿಡಿ ಅಂತ ಅರ್ಧ ಹಿಂಗೆ ಗ್ಲಾಸ್ ತಕೊಂಡು ಅವು ಕೇಳ್ದಷ್ಟು ದುಡ್ಡು ₹1 ಡಿಸ್ಕೌಂಟ್ ಮಾಡಿಲ್ಲ. ಕೇಳ್ದಷ್ಟು ದುಡ್ಡು ಕೊಟ್ಟಿರ್ತೀವಿ. ಅಷ್ಟು ನೀಟಾಗಿ ಕೆಲಸ ಮಾಡೋಕ್ಕಾಗಲ್ವ ಒಂದು ಮನೇಲಿ? ಹಿಂಗಾದ್ರೆ ಮತ್ತೆ ಕರೆಸ್ತಾರೆ ಅವ್ರನ್ನ. ಎಲ್ರಿಗೂ ಶುಭೋದಯ. ಇವತ್ತು ನನಗೆ ಇಷ್ಟವಾದ್ದು ಪಲಾವ್ ಮಾಡಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಏನೇನು ಸಾಮಗ್ರಿಗಳಿದ್ದ ಅಷ್ಟೇ ಬಳಸಿ ಮಾಡಿದ್ದೀನಿ. ನೋಡಬೇಕೀಗ ನಮ್ಮ ಮನೆಯವರಿಗೆ ಕೊಟ್ಟು ಹೇಗಿದೆ ಉಪ್ಪು ಖಾರ ಹುಳಿ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ. ಆ್ಯಕ್ಚುಲಿ ಒಂಚೂರು ನಿಂಬೆಹಣ್ಣು ಜಾಸ್ತಿ ಹಾಕಿದ್ದೀನಿ, ಹಾಗಾಗಿ ಚೆನ್ನಾಗಿದೆ. ನೋಡಿ ರುಚಿ ಹೇಗಿದೆ ಅಂತ. ಬಿಸಿ ಬಿಸಿ ಇದೆ. ಚೆನ್ನಾಗಿದೆ ನೋಡಿ. ಅವ್ರಿಗೆ ಕೈಗೆ ತಗೊಂಡು ಊಟ ಕೊಡಲಿ, ನೀರು ಕೊಡಲಿ, ಏನೇ ಕೊಡಲಿ, ಅವರು ಏನು ಕೊಡ್ತಾಯಿದ್ದೀನಿ, ಏನು ತಿಂತಿದ್ದೀನಿ ಅನ್ನೋದೇ ಪ್ರಜ್ಞೆ ಇರಲ್ಲ. ಅಷ್ಟು ಫೋನಲ್ಲಿ ಬ್ಯುಸಿ ಇರ್ತಾರೆ. ನನ್ನ ಮಗಳ ಜೊತೆ ನಾನು ಇಷ್ಟು ಟೈಮ್ನೇ ಸ್ಪೆಂಡ್ ಮಾಡಿರಲಿಲ್ಲ. ಇಲ್ಲ ಪುಟ್ಟಣ್ಣ, ಇಲ್ಲಿ ನನ್ನ ಮಗ ನೋಡಿ ಆಟ ಆಡ್ಕೊಳ್ತಾ ಇದೆ. ಇನ್ನು ನಾಳೆ ನಾಡಿದ್ರಲ್ಲಿ ಹೊರಡ್ತೀವಿ ನಾವು. ಇನ್ನು ಯಾವಾಗಲೂ ಇರೋಕ್ಕಾಗಲ್ಲ, ಯಾಕಂದರೆ ಈಗ ನನಗೆ ಸ್ವಲ್ಪ ಪಾಪ ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಇದ್ದಾಗ ಇಲ್ಲೂ ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ. ಹಾಗಾಗಿ ನಾನು ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಆ್ಯಕ್ಚುಲಿ ಈಗ ಹೊಸ್ದಾಗಿ ಮಾಡಿಸಿರೋದು ಈಗ ಒಂದು 2-3 ಡೇಸಲ್ಲಿ. ಯಾಕಂದರೆ ಫುಲ್ ಓಪನ್ ಇತ್ತು. ಮಕ್ಕಳು ಮರಿ ಇರೋದ್ರಿಂದ ನಮಗೆ ಭಯ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ಫುಲ್ ಗ್ಲಾಸ್ ಇರೋದ್ರಿಂದ ನಮಗೆ ಫುಲ್ ಕ್ಲೋಸ್ ಮಾಡಿದರೆ ಇದು ತುಂಬ ಸೆಕೆ ಆಗುತ್ತೆ. ಓಪನ್ ಮಾಡಿದರೆ ಸಂಜೆ ಟೈಮು ಸೊಳ್ಳೆ ಬರುತ್ತೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲೊಂದು ಇದೇ ಥರ ಇನ್ನೊಂದು ಡೋರು, ಸೊಳ್ಳೆಗಳು ಬರ್ದಾಗೆ ಬರೀ ಗಾಳಿ ಬರೋ ಹಾಗೆ ಇರುತ್ತಲ್ಲ, ಆ ನೆಟ್ಟಿಂದು ಡೋರು ಹಾಕ್ಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಊಟ ಎಲ್ಲ ಆಗಿ ಮಧ್ಯಾಹ್ನ ಟೈಮಿಂಗ್ ಪಲಾವ್ ಮಾಡಿದ್ದೆ, ಅದೇ ತಿನ್ಕೊಬೇಕು. ಸ್ಟವ್ ಇನ್ನೂ ಹಳೇದೇ ಯೂಸ್ ಮಾಡ್ತಾ ಇದ್ವಿ. ಇನ್ನು ತಗೋಬೇಕು ಅಂದರೆ ನಾನು 3 ದಿನ ಇಲ್ಲಿರ್ತೀನಿ, ಮತ್ತೆ 3 ದಿನ ಮನೆಗೆ ಹೋಗ್ತೀನಿ. ಸೊ ಇನ್ನು ನನಗೆ ಯಾವುದಾದ್ರೂ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇರೋಣ. ಆಮೇಲೆ ಬೇಕಾದರೆ ಇದಕ್ಕೆ ಬಂದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತೊಗೊಬೇಕು. ಇನ್ನೆಲ್ಲ ಆಗಿದೆ ಅಷ್ಟೇ. ಇನ್ನು ವಾಷಿಂಗ್ ಮಿಷಿನು ಆಲ್ರೆಡಿ ನನ್ನದೇ ಇದೆ. ಫ್ರಿಜ್ಜು ಕೂಡ, ವಾಷಿಂಗ್ ಮಿಷಿನು ಮತ್ತು ಫ್ರಿಜ್ಜು ನಂದು ವಸ್ತು 2 ಹಾಗೇ ಇದೆ. ಅದನ್ನು ತೊಗೊಬಿಟ್ಟು ಬರಬೇಕು. ನಾನು ಸ್ನಾನ ಮಾಡಿಸ್ಬಿಟ್ಟು ನನ್ನ ಮಗನ ಕೊಡ್ತೀನಿ. ಅವ್ರು ತಗೊಬಂದು ಒರೆಸಿ ಡೈಪರ್ ಹಾಕಿ ಬಟ್ಟೆ ಹಾಕ್ತಾರೆ. ಇದೇ ಫಸ್ಟ್ ಮಾಡ್ತಾ ಇರೋದು. ನನ್ನ ಮಗನ ಕ್ಯಾಮ್ರಾ ಹಿಡಿದ್ರೆ ಸಾಕು, ನಮ್ಮ ನೋಡೋದೇ ಆಗುತ್ತೆ ಅವನಿಗೆ. ಮಗನೇ ಅವನೇ ಆಗಂತ ನಿನ್ನೆ ರಾತ್ರಿ ಅವನೇ ಮಚ್ಚಾಕೊಂಡ. ರೀ ಕೈ ಟ್ವಿಸ್ಟ್ ಆಗುತ್ತೆ. ಇಲ್ಲ ಹಂಗಿಲ್ಲ ತಪ್ಪಾಗ. ನನ್ನ ಮಗನಿಗೆ ಚಡ್ಡಿ ಹಾಕೋ ಅಭ್ಯಾಸನೇ ಇಲ್ಲ ರೀ. ಮಗನೇ ಕೈ ಕೊರೋ, ಬಿಡೋ ಬಟ್ಟೆ ಬಿಡೋ ಮಗನೇ. ನನ್ನ ಮಗನಿಗೆ ಬಾತ್ರೂಮ್ ಅಂದ್ರೆ ಅಷ್ಟು ಇಷ್ಟ. ಸುತ್ತ ನೋಡುತ್ತೆ, ಒಂದೇ ನಗಡುತ್ತೆ. ನನ್ನ ಮಗ ಸ್ನಾನ ಮಾಡಿಸುವಾಗ ಒಂಚೂರು ಕೊಯ್ ಏನಲ್ಲ ಸೌಂಡ್ ಮಾಡಿದ್ನಾರ ಇವತ್ತು ಎಲ್ಲ. ಅಯ್ಯೋ ಮಾತಾಡ್ತಾ ನನ್ನ ಮಗನ ಕೈ ನೋಡಿ. ಅಯ್ಯೋ ಲೂಸ್ ಮಾಡ್ಕೋಬೇಕು ಹಾಗೆ. ನನ್ನ ಮಗನಿಗೆ ಹಾಫ್ ಸ್ಲೀವ್ ಚೆನ್ನಾಗಿ ಕಾಣಿಸುತ್ತೆ. ಬಟನ್ಸ್ ಇದೆಯಾ? ನಮ್ಮಮ್ಮ ಹೋಗ್ದು ಹೊಸ ಶರ್ಟಿಂದೆಲ್ಲ ಬಟನ್ಸ್ ಇಲ್ಲ. ಇದು ನನ್ನ ಮಗಳದು. ಆ್ಯಕ್ಚುಲಿ ನನ್ನ ಮಗನಿಗೆ ಈ ಸರಿ ತಂದಿದ್ದು ಹೊಸದು ಬಟ್ಟೆ ಎಲ್ಲ ನಮ್ಮಮ್ಮ ಗುಂಡಿ ಹೋಗಿಸ್ಬಿಟ್ಟಿದ್ದಾರೆ. ಇರೋ 3 ಗುಂಡಿ ಇರುತ್ತೆ ಪಾಪಗೆ, ಅದರಲ್ಲಿ 2 ಗುಂಡಿ ಡಮ್ ಬಂದಿರುತ್ತೆ ಅಲ್ವ ಮಗನೇ. ನಿಮ್ಮ ಅಜ್ಜಿ ಬಟ್ಟೆ ಒಗೆಯೋದು, ಅಯ್ಯೋ ನಮ್ಮಮ್ಮ ಬಟ್ಟೆ ಒಗೆಯೋದು ನೋಡಿದರೆ ನಮ್ಮ ಜೀವನದಲ್ಲಿ ಬಟ್ಟೆ ಒಗಿಬಾರ್ದು ಅನಿಸುತ್ತೆ. ಮಲಗಿಸೋ ಟೈಮಲ್ಲಿ ಒಂಚೂರು ಇದು ಹಾಕ್ತೀನಿ ಅಷ್ಟೇ, ಪ್ಯಾಂಟ್ ಬೆಚ್ಚಿಗೆ ಮಲ್ಕೊಳ್ಳಿ ಅಂತ. ಒಂದೊಂದು ಸರಿ ಸೆಕೆ ಇದ್ದಾಗ ಹಾಕಲ್ಲ. ಹಾಕಿರಿ ಪ್ಯಾಂಟ್. ನನಗೆ ಶಾಕ್ ಇರುತ್ತೆ, ಡ್ಯಾಡಿ ಆಗ್ತಾಯಿದಾರಲ್ಲ, ಡ್ಯಾಡಿ ಮಾಡ್ತಾಯಿದ್ದಾರಲ್ಲ ಅಂತ. ನನ್ನ ಮಗಳಿಗೆ ಅವತ್ತು ಪ್ಯಾಂಟ್ ಹಾಕಿ ಕೊಟ್ಟಿದ್ದೀರಿ, ಬೈದು ಇಟ್ಲಿ ಇವನಿಗೆ. ಕೊಡು ಕಾಲ್ ಕೊಡು ಅಂತ. ಈ ಪ್ಯಾಂಟ್ಗಳು ಚೆನ್ನಾಗಿದೆ, ವಿತ್ ಸಾಕ್ಸ್ ಇರುತ್ತಲ್ಲ. ಇಲ್ಲಾಂದರೆ ಸಾಕ್ಸ್ ಎಲ್ಲ ಒದ್ದದ್ದು ಹಾಕ್ತಾವೆ ಮಕ್ಕಳು. ಈಗ ನನ್ನ ಮಗ ಬೆಚ್ಚಿಗೆ ಮಲಗಬೇಕು. ಆ್ಯಕ್ಚುಲಿ ಇದು ಕೆಲವ್ರು ಹೇಳ್ತಾರೆ ದೃಷ್ಟಿಗೆ ಅಂತ, ಇನ್ನು ಕೆಲವ್ರು ಹೇಳ್ತಾರೆ ಇದು ಹಾಕಿದರೆ ಸ್ವಲ್ಪ ಮಕ್ಕಳು ಗುಂಡಕ್ಕೆ ಆಗ್ತವೆ ಅಂತ. ಯಾವುದಕ್ಕೆ ಅಂತ ಗೊತ್ತಿಲ್ಲ. ನಾನು ದೃಷ್ಟಿ ಅಂದಾಗ ಅದು ಬಿಚ್ಚೋಗಿದ್ರು ಸುಮ್ಮನಾಗಿದ್ದೆ, ಅಯ್ಯೋ ಇರಲಿ ಬಿಡೋದು ಗಾಯ ಮಾಡ್ಕೊಳುತ್ತೆ ಅಂತ. ಯಾವಾಗ ದಪ್ಪ ಆಗ್ತವೆ ಮಕ್ಳು ಗುಂಡಕ್ಕೆ ಆಗ್ತವೆ ಅಂದರೆ ಅವಾಗ ಪಟ್ಟಂತ ಎಲ್ಲಿ ಬಿಚ್ಚಿದ್ದು ತಗೊಬಂದು ಹಾಕ್ಬಿಟ್ಟೆ. ಡೈಪರ್ ಹಾಕ್ದಾಗ ಒಂದು ಸ್ವಲ್ಪ ಲೂಸ್ ಇರಬೇಕು ಪ್ಯಾಂಟ್ಗಳು. ಹಾಗೆ ಕಾಲಿಗೆ ಹಾಕ್ಬಿಟ್ಟಿರ. ಬೇರೆ ಟೈಮಲ್ಲಿ ಕಾಲಿಗೆಲ್ಲ ಹಾಕ್ತಿದ್ದೆ, ಇವತ್ತು ಕಾಲಿಗೆಲ್ಲ ಇದಾಕಾಗಿದೆ. ನೆಕ್ಸ್ಟ್ ಪೌಡ್ರು ಸೈಡಿಂದ ತಗೊಂಡೋಗಿ ಹಾಕ್ಬೇಕಿಲ್ಲ ಅಂದರೆ ಕಣ್ಮೇಲೆ ಬೀಳುತ್ತೆ.
ಹಾಂ ಹಂಗೆ ಹಾಕ್ಬೇಕು. ಆ್ಯಕ್ಚುಲಿ ನಾನು ಹಾಕೋದು ಹಂಗೇನೆ, ಇಲ್ಲಾಂದ್ರೆ ಕಣ್ಮೇಲೆ ಬಿದ್ದುಬಿಡುತ್ತೆ ಪುಡಿ. ಸಾಕು ಸಾಕು, ಈಗ ಬಟ್ಟೆಗೆ ಒರೆಸಿ ಅದನ್ನು ಘಮ ಘಮ ಅನ್ನತ್ತೆ. ರೆಡಿ ಬಂಗಾರಿ, ರೆಡಿ. ಒರೆಸ್ಬಾರ್ದು, ಅದಾಗೆ ಒರೆಸ್ಕೊಳ್ಳುತ್ತೆ. ಹಾಂ ನೋಡಿ, ಹೆಂಗೆ ಬಿಡಬಾರ್ದು ಪುಡಿಯ. ಫ್ರೆಶ್ ಅದ ನನ್ನ ಮಗ. ಮಲ್ಕೊಂತೀರ ಪುಟ್ಟನ? ಪುಟ್ಟನ ಎಲ್ಲಿ? ಪುಟ್ಟನ ಪುಟ್ಟನ ಎಲ್ಲಿ? ಡ್ಯಾಡಿ ಹೆಂಗೆ ಬೆಳೆದಿಟ್ಟಿದ್ದಾರೆ. ಗಡ್ಡ ಚುಚ್ಚಿದ್ದೀನಿ. ಹಂಗ ಮಲ್ಕೋಬೇಕು ರಾಜ್ಕುಮಾರ. ಓಕೆನಾ ರಾಜ? ಈ ಥರ ಮಲ್ಕೊಂತೀರ ಪುಟ್ಟನ? ಜಾಸ್ತಿ ನೀರು ತುಂಬಿಸ್ಬಿಟ್ಟಿದ್ದೀನಲ್ವಾ, ಮತ್ತೆ ಎಷ್ಟು ಏನು ಹಿಡಿತೇರಿ ನಮ್ಮಲ್ಲಿ ನೋಡಿ. ಮಿಲ್ಕ್ ಕುಕ್ಕರ್ದು ಇವತ್ತು ವಿಷಲ್ ಆಗ್ತಾ ಇದೆ. ಇದರಿಂದ ಒಂದು ದೊಡ್ಡ ಸ್ಟೋರಿ ಇದೆ, ಆಮೇಲೆ ಹೇಳ್ತೀವಿ. ಚೆನ್ನಾಗಿತ್ತು ಪ್ಯಾಟ್ರನ್ ಅಂತ ಹೇಳಿ ಈಗ ಯೂಸ್ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರು ನೋಡಿದ್ರೆ ಹಬ್ಬ ಮಾಡ್ತಾರೆ. ಇವೆಲ್ಲ ತಗೊಬಂದಿದ್ದು ತೋರ್ಸೋಕೆ ಖುಷಿ, ನೋಡ್ಬಿಟ್ಟು ಬೈತಾರೆ. ಆದರೆ ನಾರ್ಮಲಾಗಿ ಅಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ತಿದ್ರೆ ಗೊತ್ತಾಗಲ್ಲ, ಓ ಚೆನ್ನಾಗಿದೆ ಕಣವ ಅಂತಾರೆ. ಅವರಿಗೆ ಸ್ಪೆಷಲ್ಲಾಗಿ ಏನಾದ್ರು ತೋರ್ಸೋಕೆ ಹೋಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ರೀ ಅಂದರೆ, ನೀನು ದುಡ್ಡು ಹೆಚ್ಚಾಗಿ ಕುಣಿತಿದ್ದೀಯ ನೀನು ಅಂತ ಬೈತಾರೆ. ಕುಕ್ಕುಂಬರ್ ಕಟ್ ಮಾಡ್ತಾ ಇದ್ದೆ, ಸ್ವಲ್ಪ ಕೈ ಹೊಂತಾ ಇಲ್ಲ ಈ ನೈಫಲ್ಲಿ. ಅಂದರೆ ಚೆನ್ನಾಗಿದೆ, ಒಂದು ಅಭ್ಯಾಸ ಆದರೆ ಒಂದೆರಡು ದಿನ ಸರಿ ಹೋಗುತ್ತೆ. ಆದರೆ ಕೈ ಸ್ವಲ್ಪ ನಾವು ಚಿಕ್ಕದು ಡೈರೆಕ್ಟ್ ನಾವು ಶಾರ್ಪ್ ಹಿಂಗೆ ಇಟ್ಕೊತೀವಲ್ವ ನೈಫ ಹತ್ರದಲ್ಲಿ, ಬಟ್ ಇದು ಸ್ವಲ್ಪ ಇಷ್ಟು ಗ್ಯಾಪ್ ಇದೆ ಅಲ್ವಾ, ಸ್ವಲ್ಪ ಬ್ಯಾಲೆನ್ಸ್ ತಪ್ತಾ ಇದೆ. ಅದರ ಕೈ ನಡುಗ್ದಂಗೆ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಈ ಕುಕ್ಕುಂಬರ್ದು ಸಿಪ್ಪೆ ತೆಗಿಯಲ್ಲ. ಸಿಪ್ಪೆ ಇದ್ದರೆ ಕುಕ್ಕುಂಬರ್ ನನಗೆ ಇಷ್ಟ ಇಲ್ಲ, ತೆಗಿಬೇಕು. ಬಟ್ ಈ ಕುಕ್ಕುಂಬರ್ದು ಮಾತ್ರ ನಾನು ತೆಗಿಯಲ್ಲ. ಇವಾಗ ನಮ್ಮಿಬ್ಬರಿಗೆ ಊಟ ರೆಡಿ ಆಗಿದೆ. ಅನ್ನ ಮತ್ತು ಎಂಥ ಪಾಲಕ್ ಗೊಜ್ಜು ಮಾಡಿದೆ. ಗ್ರೈಂಡ್ ಮಾಡೋದು ಮಿಕ್ಸಿ ಇಲ್ಲಲ್ಲ, ಸೊ ಹಾಗಾಗಿ ಹಾಗೆ ಡೈರೆಕ್ಟ್ ಮಾಡೋ ಅಂಥದ್ದನ್ನು ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ ಅಂತೆ ನಮ್ಮನೆಯವ್ರ ಮಧ್ಯಾಹ್ನ ತಿಂದಿರಲ್ಲ, ತುಂಬ ಚೆನ್ನಾಗಿತ್ತು ಅಂದರು. ನನಗೆ ಸ್ವಲ್ಪ ಖಾರ ಕಡಿಮೆ ಇತ್ತು ಅನ್ನಿಸ್ತು, ಖಾರ ಬೇಕಿತ್ತು. ನೋಡಿ, ಊಟ ತಗೊಂಡೋಗಿ ಮುಂದಕ್ಕೆ ಇಟ್ಟರೆ ತಿರುಗಿ ನೋಡಲ್ಲ ನಮ್ಮ ಮನೆಯವರು. ಗಬ ಗಬಾನ ತಿನ್ನಂಗಿರ್ಬೇಕು ಕೈ ತೊಳ್ಕೊಂಡು. ಎಲ್ರಿಗೂ ಶುಭೋದಯ. ಇದು ನೆಕ್ಸ್ಟ್ ಡೇ ವಿಡಿಯೋ. ನೋಡಿ, ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಇನ್ನು ನಾಳೆ ನಾಡಿದ್ರಲ್ಲಿ ನಾವು ಹೊರಡೋದ್ರಿಂದ ಏನೇನು ತರಕಾರಿ ಇದ್ದ ಎಲ್ಲ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಗೆಡ್ಡೆ ಕೋಸಿತ್ತು ಚಿಕ್ಕದು ಎಳೆದು, ಹಾಗಾಗಿ ಅದೊಂದು 2 ಹಾಕಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಪುದೀನ ಸ್ವಲ್ಪ ಹಾಕಿದ್ದೀನಿ. ಹಾಗಾಗಿ ಡಿಫ್ರೆಂಟ್ ಟೇಸ್ಟೇ ಬರ್ತಾ ಇದೆ. ಒಂಥರ ಬಾಣಲಿ ಮಾಡಿರೋ ಅಂಥ ಚಪಾತಿ, ಬಾಣಲಿ ಚಪಾತಿ ಅಂತ ಇದೆ. ನೋಡಿ, ಅಮೆಝಾನಿಂದ ಏನೋ ಬಂದಿದೆ, ನಮ್ಮ ಮನೆಯವರು ತೆಗಿತಾ ಇದ್ದಾರೆ. ಏನಿಲ್ಲ, ಮೂಲೆ ಸ್ಟ್ಯಾಂಡ್ ಗಟ್ಟಿ ಇದೆ. ಯಾಕಂದರೆ ಇದು ಯೂಸ್ ಮಾಡಿದೆ ನಾನು ಹಳೆ ಮನೇಲಿದ್ದಾಗ. ತುಂಬ ಥಿಂಗ್ಸ್ ಇಡ್ಬೋದು, ಮತ್ತು ಇದೆಲ್ಲ ಬಿದೋಗಲ್ಲ. ಇದು ತುಂಬ ಸ್ಟ್ರಾಂಗ್ ಇರುತ್ತೆ. ಇದು ಗೋಡೆಗೆ ಅಂಟಿಸಿದ್ರೆ ನೀಟಾಗಿ ಧೈರ್ಯವಾಗಿ ಯೂಸ್ ಮಾಡ್ಬೋದು. ಇದನ್ನು ತುಂಬ ಸ್ಟ್ರಾಂಗ್ ಇದೆ. ಇದು ಗೋಡೆಗೆ ಅಂಟ್ಕೊಂಡ್ರೆ ಬಿಡೋದೇ ಇಲ್ಲ. ಮತ್ತು ನೀವುಗಳು ಇದಕ್ಕೊಂದು 5-6 kg ಕೂರಿಸ್ಬಿಟ್ಟು ಇಲ್ಲ ನೀವು ಹೇಳಿದ ತಪ್ಪು ಬಿದ್ದೇ ಹೋಯ್ತು ಅನ್ನಂಗಿಲ್ಲ. ಮಕ್ಳು ಕೂರ್ಸೋದೆಲ್ಲ ಮಾಡಿದ್ರೆ, ಮಕ್ಳು ಇಟ್ಕೊಂಡು ಎಳ್ದಾಡಿದ್ರೆಲ್ಲ ಏನು ನಿಲ್ಲಲ್ಲ. ಏನೇನು ಇಡ್ಬೇಕಂತದ್ದು ಇಟ್ಟರೆ ಮಾತ್ರ ಗಟ್ಟಿ ಕೂತ್ಕೊಳ್ಳುತ್ತೆ. ಬಟ್ಟೆ ಹಾಕಬೇಕು ಪುಡಿ ಚಿತ್ತಾಗಿ. ಈಗಷ್ಟೇ ಸ್ನಾನ ಮಾಡಿಸ್ಕೊಂಡು ಬಂದೆ, ಇವಾಗ ಬಟ್ಟೆ ಹಾಕಬೇಕು. ಆ್ಯಕ್ಚುಲಿ ಈಗ ಸ್ನಾನ ಮಾಡಿ ಮಲಗಿಸಿದ್ರೆ ಒಂದು 2 hours ಮಲಗ್ತೀನಿ ಅಂತ ಹೇಳಿದ್ದೆ. ಮೊನ್ನೆ ಮಲಗಲಿಲ್ಲ, ಇವತ್ತು ಹೇಳಲ್ಲ. ಮಲಗ್ತಾನೆ ಇಲ್ವ ಗೊತ್ತಿಲ್ಲ. ಮೊನ್ನೆ ಹೇಳಿದ್ದೆ, ನೆನ್ನೆ ಆ್ಯಕ್ಚುಲಿ ಮಲಗಿದ್ದ. ಎಲ್ಲೋ ಕಲರ್ ಸೂಟ್ ಆಗುತ್ತೆ ಮಾತ್ರ ನನ್ನ ಮಗನಿಗೆ. ರೆಡಿ ಆಗಿದ್ದೀನಿ. ಅಲ್ಲಿ ತೋರಿಸ, ಅಲ್ಲೇ ತೋರಿಸ ನನ್ನ ಮಗನಲ್ಲಿ. ಅಲ್ಲೇ ನೋಡ, ಏ ಪಾಪು, ಅಲ್ಲಿ ನೋಡನ. ಈಗ ಹಣೆಗೆ ಇಟ್ಬಿಟ್ರೆ ನನ್ನ ಮಗಂದು ಮಗತ್ತು ಫ್ರೆಶ್ ಆದ. ಹಿಂದೆ ಇಟ್ಬಿಟ್ರೆ ಮುಗಿಯಿತು. ಹಂಗೆ ನೋಡುತ್ತೆ ನೋಡಿ, ಹಂಗೆ ನೋಡುತ್ತೆ ನನ್ನ ಮಗ. ಇಲ್ಲಿ ನೋಡ್ತಾ ಇರು, ಅಲ್ಲಿ ನೋಡ, ಅಲ್ಲಿ ನೋಡು ಅಜ್ಜಿ. ಆ್ಯಕ್ಚುಲಿ ಇತ್ತೀಚೆಗೆ ರೈಮ್ಸ್ ಆಗ್ತಾಯಿದ್ವಿ. ಕ್ಲೀನಾಗಿ ನೋಡ್ತಾ ಒಂದು 10 ನಿಮಿಷ ಅಷ್ಟೇ, 10 ನಿಮಿಷ ಜಾಸ್ತಿ ಇಲ್ಲ, ಒಂದು 10 ನಿಮಿಷ ನೋಡ್ದಾಗ ಕೂತ್ಕೊಳ್ಳುತ್ತೆ. ನಾವು ಯಾವಾಗಲೂ ಫೋನು ಹಾಕೊಡಲ್ಲ. ನೀವು ಲಾಸ್ಟ್ ಟೈಮ್ ಹೇಳ್ತಿದ್ರಿ ಮಕ್ಳಿಗೆ ಜಾಸ್ತಿ ಫೋನ್ ತೋರಿಸ್ಬಿಡಿ ಅಂತ. ಕೆಲವು ಟೈಮ್ ಅನಿವಾರ್ಯ ಟೈಮ್ ಇರುತ್ತಲ್ಲ, ಈಗ ನಾವು ವಾಶ್ರೂಮಿಗೆ ಹೋಗ್ಬೇಕಾಗುತ್ತೆ, ಅಷ್ಟು ಸುಮ್ಮನಿರಲ್ಲ. ಆ ಟೈಮಲ್ಲಿ 1 ಸೆಕೆಂಡಿಗೆ ಹಾಕೊಟ್ಬಿಟ್ಟು ಹೋಗೋದು, ಅಷ್ಟೇ ನಾವು ಮಾಡೋದು. ನನ್ನ ಮಗ ಬಿಂದಿ ಹಾಕಿದ ತಕ್ಷಣ ಹೇಗೆ ಕಾಣಿಸ್ತೀನಿ ಗೊತ್ತಾ? ಓ ಕಪ್ಪಾಗ್ಬಿಡ್ತಲ್ಲ ಮಗನೇ ಬಟ್ಟೆ. ಹಳ್ಳಿ ನಿದ್ದೆ ಬರ್ತಾಯಿದ್ದೆ ನನಗೆ ಗೊತ್ತು. ಆ್ಯಕ್ಚುಲಿ ಅವ್ನು ಮಲಗಿ ಇಷ್ಟೊತ್ತಿಗೆ 2ನೇ ಸರಿ ಎದ್ದೇಳಬೇಕಾಗಿತ್ತು. ಬಟ್ ಬೆಳಗ್ಗೆ ಎದ್ದು ಇನ್ನೂ ಮಲಗೇ ಇಲ್ಲ. ಬಿಂದಿ ಹಾಕ್ಲ ಮಗಿಗೆ, ಬಿಂದಿ ಹಾಕನ ಪಟ್ಟನ. ಅಯ್ಯೋ ನಗಾತೀಯ ನೀನು, ಏನೇನು ಮತ್ತೆ ಅದ್ರ ಮೇಲೆ ಹೇಳ್ತೀನಿ.
ನೋಡಿ ಅವನು ಎಚ್ಚರ ಆಗಿದ್ರೆ ಬಿಂದಿ ಹಾಕಿಸ್ಕೊಳ್ಳೋದೇ ಇಲ್ಲ, ಹಾಗಾಗಿ ನಾನು ಅವ್ನು ಮಲಗಿದ ಮೇಲೆ ಬಿಂದಿ ಎಲ್ಲ ಇಡೋದು. ಆದರೆ ಕೆಲವ್ರು ಹೇಳ್ತಿದ್ರು ಮಲಗಿದ ಮೇಲೆ ಆ ಥರ ಮೇಕಪ್ ಮಾಡಬಾರ್ದು ಅಂತ. ಹೆಂಗೆ ಮಲಗಿದ ನೋಡಿ, ಪೊಲೀಸ್ ಇದ್ದ. ಆ್ಯಕ್ಚುಲಿ ಹಿಂಗೆ ನಾನು ಯಾವಾಗಲೂ ಇದೆಲ್ಲ ರೆಡಿ ಆದಮೇಲೆ ಅವನ್ನ ಮಲಗೋ ಟೈಮಿಗೆ ಆಗ್ತಾಯಿದ್ದೆ, ಇಲ್ಲಾಂದ್ರೆ ಹಿಂಗೆ ಮುಖ ಉಡ್ಸೋದು, ಅಳೋದು, ಕಿರ್ಚೋದು, ಇಲ್ಲ ಹಿಂಗೆ ಅನ್ನೋದೆಲ್ಲ ಮಾಡೋನಲ್ಲ, ಹಾಗಾಗಿ ಮಲಗಿದ ಮೇಲೆ ಆಗ್ತಾಯಿದ್ದೆ. ಬಟ್ ಕೆಲವರು ಯಾವುದೋ ಒಂದು ವಿಡಿಯೋ ನೋಡಿ ಹೇಳಿದ್ರಿ ಮಲಗಿದಾಗ ಆ ಥರ ಎಲ್ಲ ಅಲಂಕಾರ ಮಾಡಬಾರ್ದು ಮಕ್ಕಳಿಗೆ ಅಂತ, ಆವತ್ತಿಂದ ಬಿಟ್ಟಿದ್ದೆ. ಈ ಚಂದಕ್ಕೆ ಆಗುತ್ತೆ ನೋಡಿ, ಒಂದು ಕಡೆ ಇಡೋ ಜಾಗಕ್ಕೆ ಎರಡೆರಡಾಗಿ ಹೋಗುತ್ತೆ. ಓಕೆನಾ ಓಕೆನಾ, ರೆಡಿನಾ ನಂದವರು? ಎಲ್ಲರಿಗೂ ಗುಡ್ ನೈಟ್ ಹೇಳಿ, ಎಲ್ಲರಿಗೂ ಗುಡ್ ನೈಟ್ ಹೇಳಿ. ನಾವು ಮಲ್ಗಕ್ಕೆ ಹೋಗ್ತೀವಿ, ನಾವು ಮಲ್ಗಕ್ಕೆ ಹೋಗ್ತೀವಿ. ಗುಡ್ ನೈಟ್ ಹೇಳಿ, ಗುಡ್ ನೈಟ್. ಇನ್ನು ಮಲಗಿದ್ಮೇಲೆ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಒಂದು ಕೆಲಸ ನಿಂತೋಗುತ್ತೆ, ಎಡಿಟ್ ಮಾಡೋ ಕೆಲಸ. ಅಥವಾ ಎಡಿಟ್ ಮಾಡ್ತಾ ಕೂತ್ಕೊಂಡ್ರೆ ಮನೆ ಕೆಲಸ, ಅಡುಗೆ ತಿಂಡಿ ಅದು ನಿಂತು ಹೋಗ್ಬಿಡುತ್ತೆ. ಹಾಗಾಗಿ ಯಾವುದು ಮೇಯ್ನಿಗೆ ಎಷ್ಟೆಷ್ಟು ಬೇಕು, ಇನ್ನೇ ನಾವೇ 3 ಜನ ಅಲ್ವಾ, ನನ್ನ ದೊಡ್ಡ ಮನಸ್ಸಿನ ಸೇರಿಸಿ 3 ಜನ ಅಲ್ವಾ, ಹಾಗಾಗಿ ಯಾವುದು ಬೇಕು ಅಂಥದ್ದು ಮಾತ್ರ ಮಾಡ್ಕೊತಿದ್ದೀನಿ. ಮೇಯ್ನ್ ತಲೆ ಕೆಡ್ಸ್ಕೊಂಡೇನು ಮಾಡ್ತಾ ಇಲ್ಲ ಜಾಸ್ತಿ. ಗೂಡಲ್ಲಿ ಕೂತ್ಕೊಂಡು ಊರೆಲ್ಲ ನಡುತ್ತೆ ಅಂತಾರಲ್ಲ, ಹಾಗೆ ನಾನು ಕಂಕ್ಲಲ್ಲಿ ಕೂತ್ಕೊಂಡು ಊರೆಲ್ಲ ನಡಕ್ಕೆ ಬರುತ್ತೆ. ನನ್ನ ಮಗ ತಗೊಳ್ಳಿ, ನಿಮ್ಮ ಖರ್ಚು ಇಟ್ಕೊಳ್ಳಿ, ಹಿಂಗೆ ಇಟ್ಕೋಬೇಕು, ಹಿಂಗೆ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ಮಗ. ಅವರಪ್ಪನ ನೋಡಿದ ತಕ್ಷಣ ನಗಾಡ್ತಾನೆ. ಅದನ್ನ ಡ್ಯಾಡಿ ಹತ್ರ ಹೋಗೋಣ ಬಂಗಾರಿ. ಇಲ್ಲಿ ಮಗನ ಡ್ಯಾಡಿ ಇಲ್ಲಿ, ಡ್ಯಾಡಿ ಇಲ್ಲಿ, ಅಲ್ಲಿ ಡ್ಯಾಡಿ. ಡ್ಯಾಡಿ ಅಂದ ತಕ್ಷಣ ಪೋಳಿ ಚಿತ್ತ ನನ್ನ ಮಗ. ಡ್ರ್ಯಾಗನ್ ಫ್ರೂಟ್ ತಿನ್ನೋಣ ಅಂತ ಹೇಳಿ ಮೊನ್ನೆ ಅಷ್ಟೇ ಸಿಲಿಂಡರ್ ಇರಲಿಲ್ಲ, ಹಾಗಾಗಿ ವೈಟ್ ಕಲರ್ ಬರುತ್ತೆ, ಈ ಕಲರ್ ಬರುತ್ತೆ. ವೈಟ್ ಕಲರ್ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ, ಇದು ಒಂಥರ ಬೀಟ್ರೂಟ್ ನೋಡ್ದಂಗೆ ಆಗುತ್ತೆ. ಅದೇ ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇರಲ್ಲ, ರುಚಿ ಕಡಿಮೆ ಸ್ವಲ್ಪ. ಬಜ್ಜಿಗೆ ಫೋನಲ್ಲಿ ಮಾತಾಡ್ತಾ ಕಲಿಸ್ತಾ ಇದ್ದೆ, ಹಂಗಾಗಿ ಕಿತ್ತಳೆನೇ ಬರುತ್ತೆ, ಅಷ್ಟರ ಮಟ್ಟಿಗೆ ಕಲಿಸಿದ್ದೀನಿ ಗಟ್ಟಿಗೆ. ಯಾವ ಥರ ಬರುತ್ತೆ ನೋಡೋಣ. ಗರ್ಗರಿಯಾಗಿ ಬರ್ಬೋದು ಅನಿಸುತ್ತೆ. ಒಂಚೂರು ಕಡಲೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ತುಂಬ ಏನು ಇಲ್ಲ ಅಲ್ಲ ಥಿಂಗ್ಸ್, ಈಗ ಮನೆಯಲ್ಲಿ ಇರೋದನ್ನೇ ಖಾಲಿ ಮಾಡಿ ಹೋಗ್ಬೇಕು. ನಾಳೆ ನಾಡಿದ್ದಕ್ಕೆ ಹೋಗೋದ್ರೊಳಗೆ ನಾನು ಕೊನೆಯ ಬ್ಯಾಚ್ ಸ್ವಲ್ಪ ಇತ್ತು, ಹಾಗಾಗಿ ಸ್ವಲ್ಪ ಬಿಟ್ಟಿದ್ದೀನಿ, ನೋಡ್ಬೇಕು. ಆ್ಯಕ್ಚುಲಿ ನಾನು ಜಾಸ್ತಿ ಚಿಮಣಿ ಯೂಸ್ ಮಾಡಲ್ಲ, ಆ ಸೌಂಡಿಗೆ ಆ್ಯಕ್ಚುಲಿ ನನಗೆ ಒಂಥರ ಗಡಿಬಿಡಿ ಆದಂಗೆ ಆಗ್ಬಿಡುತ್ತೆ. ಬಜ್ಜಿ ಮಾತ್ರ ಭಾರಿ ಫೈನಾಗಿ ಬಂದಿದೆ. ಆ್ಯಕ್ಚುಲಿ ಬಜ್ಜಿ ಮಾತ್ರ ಭಾರಿ ಫೈನಾಗಿ ಬಂದಿದೆ ಮಾತ್ರ ಈ ಸರಿ. ಇದಕ್ಕೆ ನೀವು ಬಜ್ಜಿ ಅಂತಿರೋ, ಪಕೋಡ ಅಂತಿರೋ, ಬೋಂಡ ಅಂತಿರೋ ಗೊತ್ತಿಲ್ಲ ನನಗೆ, ಡಿಫ್ರೆನ್ಸ್ ಎಲ್ಲ ಗೊತ್ತಿಲ್ಲ ಬಜ್ಜಿ ಬೋಂಡ ಇದಕ್ಕೆಲ್ಲ. ತುಂಬ ಡ್ರೈ ಇದೆ, ಆಯಿಲೆಲ್ಲ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳಲ್ಲ, ಯಾಕಂದರೆ ನೆಕ್ಸ್ಟು ಮತ್ತೆ ಮಾಡ್ತೀನಿ ಅಂದರೂ ನಾನು ಇದೇ ಥರ ಮಾಡ್ತೀನಿ, ಇಲ್ಲೋ ಗೊತ್ತಿಲ್ಲ. ಏನೇನು ಮಾಡ್ದೆ ಗೊತ್ತಿಲ್ಲ, ಇರೋ ಅಂಥದ್ದನ್ನೆಲ್ಲ ಹಾಕಿ ಏನೋ ಬಜ್ಜಿ ತಿನ್ನಬೇಕು ಅಂತ ಆಸೆ ಆಯಿತು, ಹಾಗಾಗಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿದೆ. ಆಯಿಲೇ ಇಲ್ಲ, ಆಯಿಲೇ ಕುಡ್ದಿಲ್ಲ ಅನಿಸುತ್ತೆ. ಮತ್ತು ನಾನು ಬಜ್ಜಿ ಬೋಂಡ ಇವೇನೇ ಮಾಡಲಿ ನಾನು ಸೋಡಾ ಹಾಕಲ್ಲ, ನಮ್ಮಲ್ಲಿ ಸೋಡಾ ಪುಡಿನೇ ಇಲ್ಲ. ದೋಸೆಗೂ ಕೂಡ ನಾನು ಹಾಕಲ್ಲ. ಇದು ಫುಲ್ಲು ಡ್ರೈ ಆಗಿದೆ, ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದಲ್ಲ, ಹಾಗಾಗಿ ಸ್ವಲ್ಪ ಡ್ರೈ ಇದೆ. ಅದರಲ್ಲೂ ಅಕ್ಕಿ ಹಿಟ್ಟು ಬೇರೆ ಹಾಕಿದ್ದೆ, ಕ್ರಿಸ್ಪಿಯಾಗಿದೆ, ಕರುಮ್ ಅಂತ. ನಾನು ಏನೇ ಬಜ್ಜಿ ಬೋಂಡ ಮಾಡುವಾಗ ನಾನು ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಹಾಕ್ತೀನಿ, ನಂಗೆ ಅದು ಬಾಯಿ ತುಂಬ ಸಿಗಬಾರ್ದು. ಈರುಳ್ಳಿ ಬೋಂಡ ಅಲ್ವಾ, ಸೊ ಹಾಗಾಗಿ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಉಪ್ಪು ಖಾರ ಎಲ್ಲ ಅದುವಾಗಿದೆ. ನಮ್ಮನೇಲಿ ನೋಡೋಣ, ಅವ್ರ ಹೊರಗಡೆ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ, ಇನ್ನೊಂದು 1/4 ಗಂಟೆ ಬರ್ತಾರೆ. ಇದಕ್ಕೆ ಪುದೀನ ಹಾಕಿದ್ದೀನಿ, ನಾನು ಜಾಸ್ತಿ ಪುದೀನ ಹಾಕಲ್ಲ, ಇವತ್ತು ಹಾಳಾಗುತ್ತಲ್ಲ ಅಂತ ಮುಗಿಸ್ಬಿಡೋಣ ಅಂತ ಸೇರಿಸ್ದೆ. ಆ ಪುದೀನದ ಸ್ಮೆಲ್ಲೇ ಬೇರೆ, ಏನೋ ಒಂಥರ ಅದೇ ಟೇಸ್ಟೇ ಬೇರೆ ಸಿಗುತ್ತೆ, ಘಮ ಅನ್ನತ್ತೆ, ಒಂಥರ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಅಂದರೂ ಕೂಡ ಒಂಥರ ಘಮ ಅನ್ನತ್ತೆ, ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ತುಂಬ ಹೇರ್ ಫಾಲ್ ಆಗ್ತಾಯಿದೆ ನನಗೆ. ಅಂದರೆ ಈಗ ಬಾಣಿತನ ಟೈಮಲ್ಲಿ ಸ್ನಾನ ಡೈಲಿ ಮಾಡ್ತೀವಲ್ವ, ಅದಕ್ಕೂ ಇರ್ಬೋದು. ಮತ್ತು ಪಾಪು ಏನೋ ನಗೋ ಟೈಮಲ್ಲಿ ಹೇರ್ ಫಾಲ್ ಆಗುತ್ತೆ ಅಂತಾರೆ, ಅದು ನಿಜನೇ ಸುಳ್ಳು ಗೊತ್ತಿಲ್ಲ. ನಂಗೆ ತಲೆಗೆ ಏನಾದ್ರು ಹಚ್ಚೋದು ಅಂದರೆ ಇಷ್ಟನೇ ಇಲ್ಲ. ಕಾಲೇಜ್ ಟೈಮಲ್ಲೆಲ್ಲ ಇಷ್ಟ ಆಗೋದು, ಒಂಥರ ಅದೆಲ್ಲ ಹಚ್ಕೊಳೋದು, ಮತ್ತು ಅದು ಹೇರ್ ವಾಶ್ ಮಾಡೋದು, ಮತ್ತು ಮೆಹಂದಿ ಆಗ್ತಾ ಕಲರ್ ಬರುತ್ತಲ್ಲ, ಮೊಸರೆಲ್ಲ ಹಾಕಿ, ಕಾಫಿ ಪೌಡ್ರು, ಡಿಕಾಕ್ಷನ್ ಎಲ್ಲ ಇರೋದಲ್ಲ, ಅದು ಹಾಕಿ ಮಾಡ್ಕೊಳ್ಳೋ ಏನೋ ಒಂಥರ ಖುಷಿ ಸಿಗೋದು ಕಾಲೇಜಲ್ಲಿ. ಅವೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಏಜ್ ಆದಂಗೆ. ಕೋಮಲ್ ಹಿಂಗೆ ಒಂದ್ಸರಿ 4 ಸರಿ ಹಿಂಗೆ ಅಂದರೆ ಸಾಕು, ಕೋಮ್ ತುಂಬ ಸಿಗುತ್ತೆ. ನಂಗೆ ಆ್ಯಕ್ಚುಲಿ ಅದು ತುಂಬ ಇಷ್ಟ. ನಾನು ಕೋಮ್ ಮಾಡ್ಕೊತೀವಲ್ಲ, ಆವಾಗ ಕೋಮಲ್ಲಿ ನನಗೆ ಕೂದಲು ಬರಬೇಕು, ಅದು ಏರ್ ಫಾಲ್ ಆಗಬಾರ್ದು, ಕೂದಲು ಬರಬೇಕು, ಆ ಥರ ಇಷ್ಟ. ಅದಕ್ಕೆ ನಮ್ಮನೆಯವ್ರು ಮೊನ್ನೆ ಹೇಳುವಾಗ ನಗಾಡ್ತಿದ್ರು, ಒಂಥರ ವಿಚಿತ್ರ ನೀನು ಅಂತ ಹೇಳಿ. ಅಲ್ಲಿ ಬ್ರಿಗೇಡ್ ಅವ್ರದ್ದು ಕನ್ಸ್ಟ್ರಕ್ಷನ್ ನಡೀತದೆ, ಅದು ನೋಡ್ತಾ ನಿಂತಿದ್ದೀನಿ. ಬಂದಿದ್ದಾರೆ ಎಲ್ಲ ಮನೆಗೂ ಸ್ವಲ್ಪ, ಅಲ್ಲಿ ಎಲ್ಲ ಮನೆಗೂ ಇನ್ನೂ ಬಂದಿಲ್ಲ ಜನ. ಇಲ್ಲೆಲ್ಲೋ ಮಧ್ಯ ಎಲ್ಲಿ ಲೈಟ್ ಆನ್ ಆಗುತ್ತೆ ರಾತ್ರಿ ಟೈಮ್, ಅವಾಗ ಮಾತ್ರ ಅಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ರು.
ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ನೋಡ್ತಾ ನಿಂತ್ಕೊಬೋದು. ಕೆಲವ್ರಿಗೆ ಈ ಥರ ಲೈಫ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇಲ್ಲಿ ಬಟ್ಟೆ ಆ್ಯಕ್ಚುಲಿ ನೋಡಿ, ಇದು ಚಿಕ್ಕ ಮನೆ 1 BHK. ಮತ್ತು ಈಗ ಪೇಟೆಗಳಲ್ಲಿ ಜಾಸ್ತಿ ಏನು ಹಳ್ಳಿಗಳಲ್ಲಿ ಬೇಲಿ ಸೈಡ್ ಆಗಲಿ ತಂತಿ ಎಲ್ಲೆಲ್ಲಿ ಬೇಕಲ್ಲಿ ಕಟ್ಟಿರ್ತೀವಿ, ಒಣಗಾಕೋಬೋದು ಬಟ್ಟೆ. ಬಟ್ ಪೇಟೆಗಳೆಲ್ಲ ಆ ಥರ ಅಲ್ಲ, ಇನ್ನೊಂದು ಸ್ವಲ್ಪ ಬಟ್ಟೆ ಒಣಗಾಕೋಕ್ಕೆ ಅಂತ ಜಾಗ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ನಾವು 1 BHK ತೀರಾ ಚಿಕ್ಕದಿದೆ ಅಂಥದ್ರಲ್ಲಿ ಬಟ್ಟೆ ಒಣಗಾಕೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ನಾನು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ, ತುಂಬ ಜನ ಯೂಸ್ ಮಾಡಿರ್ತಾರೆ. ಇದೇನೋ ಹೊಸ್ದೇನಲ್ಲ, ನನಗೆ ಹೊಸ್ದಿದು. ಇನ್ನೂ ಒಂಥರ ಖುಷಿ, ನನಗೆ ಬಟ್ಟೆ ಒಣಗಾಕೋಕ್ಕೆ ಖುಷಿ. ಬಟ್ಟೆ ಒಣಗ್ಸೋದಂದರೆ, ಬಟ್ಟೆ ವಾಶ್ ಮಾಡೋದಂದ್ರೆ ಇಷ್ಟ ಇಲ್ಲ. ನೋಡಿ ಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಇದರೊಳಗೆ ಹಾಕಿ ಬಜ್ಜಿ ಬಿಸಿ ಮಾಡಿದ್ದಾರೆ. ಕ್ರಿಸ್ಪಿ ಆಗುತ್ತೆ, ಅದರಲ್ಲಿ ಕ್ರಿಸ್ಪಿ ಆಗಿದೆಯಾ? ಸಖತ್ ಕ್ರಿಸ್ಪಿ ಆಗಿದೆ. ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ. ಇಲ್ಲ ಇಟ್ಕೊಂತೀನಿ ಇನ್ನೊಂದು ಯಾವುದೋ ಉಪ್ಪು ನೀವು ಕಲಿಸಿ ಹಾಕಿರ್ತೀವಿ ಸಿಕ್ಕಿರ್ಬೇಕು. ಏನು ಮಾಡ್ತಿದ್ದೀರಾ ರೀ? ಇವತ್ತೇ ಫಸ್ಟು ಮನೆ ಕೆಲಸ ಮಾಡ್ತಾ ಇದ್ದೀರಾ? ಯಾವ ಗ್ರಿಲ್ ಇದು ಮಾಡ್ಸಕ್ಕೆ ಅಂತ ಕರ್ಸಿದ್ದು ಒಬ್ಬನ. ಗೇಟ್ನ ಗ್ರಿಲ್ ಮಾಡೋ ಜಾಗದಲ್ಲಿ ಹಿಂಗೆ ತಗೊಂಬಂದು ಇಟ್ಟಿರ್ರ ಅಂತ ಕಬ್ಬಣ ಅದು ನಮಗೂ ಐಡಿಯಾ ಇರಲಿಲ್ಲ. ಅಂದ್ರೆ ಕಿಟಕಿ ಸ್ವಲ್ಪ ಅವ್ರು ಅಷ್ಟು ಕೆಲಸ ಮಾಡಿರ್ತಾರೆ, ಅಷ್ಟು ವರ್ಷಾನ್ಗಟ್ಲೆ. ಕಾಮನ್ ಸೆನ್ಸ್ ಇರಬಾರ್ದು, ಗ್ಲಾಸ್ ಇದಾಗುತ್ತೆ, ಕ್ರಾಚ್ ಆಗುತ್ತೆ ಅಂತ. ಆ ಕಬ್ಬಿಣದ ಕಿಡಿ ಎಲ್ಲ ಗ್ಲಾಸಿಗೆ ಆರ್ಬಿಟ್ಟಿದೆ. ಹಾಗಾಗಿ ನಮ್ಮ ಮನೆಯವರು ಉಳಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಎಲ್ಲ ಕಡೆ ಅದು ಕಾಣಿಸಲ್ಲ, ವಿಡಿಯೋಗೂ ಅಷ್ಟೇ ಕಾಮನ್ ಸೆನ್ಸ್ ಇರ್ಬೇಕು. ಮಾಡೋ ಕೆಲಸ ಬಂದ್ಬಿಟ್ಟು ಒಂದು ಮನೇಲಿ ಬಂದ್ಬಿಟ್ಟು ಕೆಲಸ ಮಾಡೋ ಜಾಗದಲ್ಲಿ ಹಿಂಗೆ ಆಗುತ್ತೆ ಅನ್ನೋದು ಒಂದು ಕಾಮನ್ ಸೆನ್ಸ್ ಮಾಡೋ ಅವ್ರಿಗೆ. ನಾವು ಹೊರಗಡೆ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದು, ಇಲ್ಲಿ ಬಂದು ಇಲ್ಲಿ ಇಟ್ಕೊಂಡು ಡ್ರಿಲ್ ಮಾಡೋದು ಕೊರೆಯವ್ರೆ, ಅದು ಕಿಡಿ ಆರತ್ತಲ್ಲ ಬೆಂಕಿದು ಕೊರೆಯುವಾಗ ಡ್ರಿಲ್ಲು, ಅದು ಹೊಡೆದು ಇಡೀ ಗ್ಲಾಸ್ ಎಲ್ಲ ಚಿಕ್ಕ. ಅದು ನಮಗೆ ಅವತ್ತು ಐಡಿಯಾ ಬರಲಿಲ್ಲ. ಕೆಳಗಡೆ ಸುಟ್ಟದಂಗೆ ಆಗುತ್ತೆ ಅಂದ್ಬಿಟ್ಟು ಗೋಣಿ ಚೀಲ ಕೊಟ್ಟು, ಬಟ್ ಈ ಥರ ಕಿಡಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಬೇಕು, ಹೇಳ್ಬೇಕು ಹಿಂಗೀಗಾಗುತ್ತೆ, ಏನಾದರೂ ಮಾಡ್ಕೊಳ್ಳಿ ಅಂತ ಮುನ್ನೆಚ್ಚರಿಕೆ. ನಮ್ಗೆ ಅದು ಐಡಿಯಾನೇ ಬರಲಿಲ್ಲ. ನಾನು ಕೆಳಗಡೆ ಕಿಡಿ ಹರಿಯುತ್ತೆ ಅಂತ ನೋಡ್ತಾ ಇದ್ದೆ, ಆಗಿರಲಿಲ್ಲ. ಇವತ್ತು ಗ್ಲಾಸಿಗೆ ಆಗ್ಬಿಟ್ಟಿದೆ. ಹೊಸ ಗ್ಲಾಸ್ ಅರ್ಧ ಹಿಂಗೆ ತಕ್ಕೊಂಡು, ಅದುವೇ ಒಳಗಡೆ ಹೋಗ್ಬಾರ್ದು ಕಿಡಿ ಅಂತ ಅರ್ಧ ಹಿಂಗೆ ಗ್ಲಾಸ್ ತಕ್ಕೊಂಡು. ನಾನು ಆ್ಯಕ್ಚುಲಿ ಕಾಮನ್ ಸೆನ್ಸ್ ಬೇಡ, ಅದೇ ಕೆಲಸ ಮಾಡೋರು ನಮ್ಗೇನು ಅರ್ಥ ಆಗಲ್ಲ. ಹೌದು, ಅವ್ರಿಗೆ ಅದೇ ಕೆಲಸ ಮಾಡೋದು, ಗ್ಲಾಸ್ ಹೊಡೆದು ಗ್ಲಾಸ್ ಮಾರ್ಕ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಹೊಸ ಮನೆ ಅವ್ರು ಕೇಳ್ದಷ್ಟು ದುಡ್ಡು ₹1 ಡಿಸ್ಕೌಂಟ್ ಮಾಡಿಲ್ಲ. ಕೇಳ್ದಷ್ಟು ದುಡ್ಡು ಕೊಟ್ಟಿರ್ತೀವಿ, ಅಷ್ಟು ನೀಟಾಗಿ ಕೆಲಸ ಮಾಡೋಕ್ಕಾಗಲ್ವ ಒಂದು ಮನೇಲಿ? ಹಿಂಗಾದ್ರೆ ಮತ್ತೆ ಕರೆಸ್ತಾರೆ ಅವ್ರನ್ನ. ಒಂದು ಕೆಲಸ ಆದರೆ ಇನ್ನೊಂದು ಕೆಲಸ ಹಾಳಾಗುತ್ತೆ. ಆ ಕೆಲಸ ಮಾಡಿದ್ರಷ್ಟೇ ಬಿಟ್ಟರೆ ಅಷ್ಟೇ. ನಾನು ಪಾಪ ಕಿಡಿ ಆರುತ್ತೆ ಅಂದ್ಬಿಟ್ಟು ಪಾಪ ಕರ್ಕೊಂಡು ಹೊರಗಡೆ ಹೋಗ್ಬಿಟ್ಟೆ ಅಂತ. ಇಲ್ಲ, ಅಷ್ಟು ಆ ಕಡೆ ಹೋಗ್ಬಿಟ್ರೆ ಸಾಕು, ಏನೇನೋ ಆಗೋವತ್ತು ಮನೇಲಿ. ಒಂದ್ ಕಡೆ ನಿಂತ್ಕೊಂಡು ಮಾಡಕ್ಕಾರ, ಒಂಚೂರು ಆ ಕಡೆ ಹೋದ್ರೆ ನಿಮಿಷನಾಗಿ ಹೋಗ್ಬಿಡಿದೆ ಈಗ ನಮ್ಮ ಮನೆಯವರಿಗೆ. ನನ್ನ ಮಗನ ನೋಡಿ, ಮತ್ತೆ 2ನೇ ಡ್ರೆಸ್ ನೋಡಿ. ಆಲ್ರೆಡಿ ಮಧ್ಯಾಹ್ನ ಅಷ್ಟೇ ಸ್ನಾನ ಮಾಡಿ ಮಲಗಿಸಿದ್ದೆ. ಮತ್ತೆ ಎದ್ದು ಅಲ್ಲಿ ನಾನು ಪ್ಲೇ ಮ್ಯಾಟಿಗೆ ಹಾಕಿದ ತಕ್ಷಣ ಅವನ್ನ ಡೇಪರ್ನ ತೆಗೆದು ಬಿಡ್ತೀನಿ. ಮತ್ತೆ ಸೂಸು ಮಾಡ್ಕೊಂಡ, ಮತ್ತೆ ಬಟ್ಟೆ ಎಲ್ಲ ಮಾಡ್ಕೊಂಡು ಮತ್ತೆ 2ನೇ ಡ್ರೆಸ್ ಹಾಕೊಂಡು ಕೂತಿದ್ದಾನೆ. ಇದೇ ಆಟ ಆಗೋಗ್ಬಿಟ್ಟಿದೆ. ಡ್ಯಾಡಿ ಬಾಯ್ ಮಾಡಿ, ಡ್ಯಾಡಿ ಬಾಯ್ ಮಾಡಿ. ಅವನಿಗೆ ನಿದ್ದೆ ಮತ್ತೆ ಬೇಗ. ಇವತ್ತಿನ ನಿದ್ದೆಯಿಂದ 1 ಗಂಟೆಗೆ ಎದ್ಬಿಟ್ಟ, ಹಾಗಾಗಿ ಹೇಳ್ತಾ ಇದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.